ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರು 1971ರಲ್ಲಿ ಮುಂಬೈನಲ್ಲಿ ಇಸ್ಕಾನ್ ಸಂಸ್ಥೆಯನ್ನು ರಿಜಿಸ್ಟರ್ ಮಾಡ್ತಾರೆ. 1971ರಿಂದ 1977ರವರೆಗೆ ಪ್ರಭುಪಾದರು ತಮ್ಮ ಮಹಾಸಮಾಧಿಯನ್ನು ಪ್ರವೇಶಿಸುವ ಮುನ್ನ, ಅಂದರೆ ಪ್ರಭುಪಾದರ ದೇಹಾಂತ್ಯವಾಗುವ ಮುನ್ನ, ಆ 7 ವರ್ಷಗಳಲ್ಲಿ ಶ್ರೀಲ ಪ್ರಭುಪಾದರು ಮಾಯಾಪುರ, ವೃಂದಾವನ, ಕೋಲ್ಕತ್ತಾ, ದೆಹಲಿ, ಭುವನೇಶ್ವರ್, ಹೈದರಾಬಾದ್ ಮುಂತಾದ 8 ದೇವಾಲಯಗಳನ್ನು ಭಾರತದಲ್ಲಿ ಸ್ಥಾಪಿಸಿರ್ತಾರೆ. ಈ ದೇವಾಲಯಗಳನ್ನು ಮುಂಬೈನಲ್ಲಿ 1971ರಲ್ಲಿ ರಿಜಿಸ್ಟರ್ ಮಾಡಲಾದ ಇಸ್ಕಾನ್ ಸಂಸ್ಥೆಯ ಶಾಖೆಗಳನ್ನಾಗಿ, ಅಂದರೆ ಇಸ್ಕಾನ್ನ ಬ್ರಾಂಚಸ್ಗಳಾಗಿ ಸ್ಥಾಪನೆ ಮಾಡಲಾಗಿರುತ್ತೆ. ಈ ಒಂದು ಇಸ್ಕಾನ್ ಸಂಸ್ಥೆಯನ್ನು ಹೊರತುಪಡಿಸಿ ಶ್ರೀಲ ಪ್ರಭುಪಾದರು ಭಾರತದಲ್ಲಿ ಇಸ್ಕಾನ್ ಹೆಸರಿನೊಂದಿಗೆ ಯಾವುದೇ ಸಂಸ್ಥೆಯನ್ನು ರಿಜಿಸ್ಟರ್ ಮಾಡಿರೋದಿಲ್ಲ. ಆದ್ದರಿಂದ ಭಾರತದಲ್ಲಿ ಇಸ್ಕಾನ್ ಒಂದು ಸಂಸ್ಥೆ ಆಗಿರುತ್ತೆ ಮತ್ತು ಶ್ರೀಲ ಪ್ರಭುಪಾದರ ಮಹಾಸಮಾಧಿಯ ನಂತರವೂ ಕೂಡ ಸ್ಥಾಪಿಸಲಾದ ಪ್ರತಿಯೊಂದು ಇಸ್ಕಾನ್ ದೇವಾಲಯವು ಈ ಮುಂಬೈನಲ್ಲಿ ರಿಜಿಸ್ಟರ್ ಮಾಡಲಾದ ಇಸ್ಕಾನ್ ಸಂಸ್ಥೆಯ ಬ್ರಾಂಚ್ ಮಾತ್ರ ಆಗಿರುತ್ತೆ. ಆದ್ದರಿಂದ ಪ್ರತಿ ವರ್ಷ ಪ್ರತಿ ದೇವಾಲಯ ಕೂಡ ತನ್ನ ಅಕೌಂಟ್ನ ಆಡಿಟ್ ಮಾಡಲಾಗುತ್ತೆ ಹಾಗೂ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ಸ್ನ ಬ್ಯಾಲೆನ್ಸ್ ಶೀಟ್ ಕೂಡ ತಯಾರಿಸಿ ಅದನ್ನು ಮುಂಬೈ ಹೆಡ್ ಆಫೀಸ್ಗೆ ಪ್ರತಿ ವರ್ಷವೂ ಕೂಡ ಕಳಿಸಲಾಗುತ್ತೆ. ಅಲ್ಲಿ ಎಲ್ಲ ಖಾತೆಗಳನ್ನು ಒಟ್ಟುಗೂಡಿಸಲಾಗುತ್ತೆ ಹಾಗೂ ಒಂದು ATG ಸಂಖ್ಯೆ ಹಾಗೂ ಒಂದು ಪ್ಯಾನ್ ಸಂಖ್ಯೆ ಅಡಿಯಲ್ಲಿ ಇನ್ಕಮ್ ಟ್ಯಾಕ್ಸನ್ನು ಕೂಡ ಫೈಲ್ ಮಾಡಲಾಗುತ್ತೆ. ಈ ರೀತಿ ಭಾರತದಲ್ಲಿ ಇಸ್ಕಾನ್ ಸಂಸ್ಥೆಯನ್ನು ಶ್ರೀಲ ಪ್ರಭುಪಾದರು ಸ್ಥಾಪಿಸಿರ್ತಾರೆ ಹಾಗೂ ಅದರ ಬ್ರಾಂಚ್ಗಳು ಈ ರೀತಿ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿರುತ್ತವೆ. 1983ರಲ್ಲಿ ಇಸ್ಕಾನ್ ತಿರುವನಂತಪುರ ಬ್ರಾಂಚ್ನ ಅಧ್ಯಕ್ಷರಾಗಿದ್ದ ಮಧು ಪಂಡಿತ್ ದಾಸ್ ಅವರನ್ನು ಬೆಂಗಳೂರು ಇಸ್ಕಾನ್ ಬ್ರಾಂಚ್ನ ಅಧ್ಯಕ್ಷರನ್ನಾಗಿ ಮಾಡಲಾಗುತ್ತೆ. 1984ರಿಂದ 2001ರವರೆಗೆ ಇತರ ಇಸ್ಕಾನ್ ಬ್ರಾಂಚ್ಗಳಂತೆ ಬೆಂಗಳೂರು ದೇವಾಲಯವೂ ಕೂಡ ಆಡಿಟ್ ಮಾಡಿದ ಖಾತೆಗಳನ್ನು ಮುಂಬೈ ಹೆಡ್ ಆಫೀಸ್ಗೆ ಕಳಿಸಲಾಗ್ತಾ ಇತ್ತು. ವಿವಿಧ ಕಾನೂನು ಹಾಗೂ ನ್ಯಾಯಾಂಗ ಪ್ರಕ್ರಿಯೆಗಳಲ್ಲಿ ಸಹ ಮಧು ಪಂಡಿತ್ ದಾಸರು 1971ರಲ್ಲಿ ಮುಂಬೈನಲ್ಲಿ ರಿಜಿಸ್ಟರ್ ಮಾಡಲಾದ ಇಸ್ಕಾನ್ನ ಬೆಂಗಳೂರು ಬ್ರಾಂಚ್ನ ಅಧ್ಯಕ್ಷರಾಗಿದ್ದಾರೆ ಹಾಗೂ ಬೆಂಗಳೂರು ದೇವಾಲಯದ ಎಲ್ಲ ಅಕೌಂಟ್ಸ್ಗಳನ್ನು ಮುಂಬೈಗೆ ಕಳಿಸಲಾಗ್ತಾ ಇದೆ ಎಂದು ಕೂಡ ಒಪ್ಕೊಂಡಿರ್ತಾರೆ. ಹಾಗೆಯೇ ತಮ್ಮ ಸ್ಥಾನವು ಬೆಂಗಳೂರು ಬ್ರಾಂಚ್ನ ಅಧ್ಯಕ್ಷರಾಗಿ ಮಾತ್ರ ಎಂದು ಕೂಡ ಹಲವು ಬಾರಿ ಹೇಳಿಕೊಂಡಿರ್ತಾರೆ. 2001ರಲ್ಲಿ ಅವರು ಇದ್ದಕ್ಕಿದ್ದಂತೆ ಹಿಂದಿನ ಎಲ್ಲ ಹೇಳಿಕೆಗಳನ್ನು ಹಿಂದೆಗೆದುಕೊಳ್ತಾರೆ. ಬೆಂಗಳೂರು ದೇವಾಲಯ, ಅದರ ಎಲ್ಲ ನಿಧಿಗಳು, ಅದರ ಎಲ್ಲ ಚಟುವಟಿಕೆಗಳು ಮುಂಬೈನಲ್ಲಿ ರಿಜಿಸ್ಟರ್ ಮಾಡಲಾದ ಇಸ್ಕಾನ್ನ ಬದಲಾಗಿ ಅದೇ ಹೆಸರಿನ ಬೇರೊಂದು ಇಸ್ಕಾನ್ ಸಂಸ್ಥೆಗೆ ಸೇರಿದ್ದು ಎಂದು ಮೋಸದ ಹಾಗೂ ಸುಳ್ಳು ಹೇಳಿಕೆಗಳನ್ನು ತರ್ತಾರೆ. ಆ ಮತ್ತೊಂದು ಇಸ್ಕಾನ್ ಸಂಸ್ಥೆಯ ಇತಿಹಾಸ ಹೀಗಿದೆ. ಶಂಕರ್ ಬ್ರತ್ ದಾಸ್ ಮತ್ತು ಇತರರು 1978ರಲ್ಲಿ ಶ್ರೀಲ ಪ್ರಭುಪಾದರ ದೇಹಾಂತ್ಯದ ನಂತರ ಬೆಂಗಳೂರಿನಲ್ಲಿ ಇಸ್ಕಾನ್ ಹೆಸರಿನೊಂದಿಗೆ ಮತ್ತೊಂದು ಸಂಸ್ಥೆಯನ್ನು ರಿಜಿಸ್ಟರ್ ಮಾಡ್ತಾರೆ. ಇದು ತಮ್ಮ ತಪ್ಪು ತಿಳುವಳಿಕೆಯಿಂದ ಮಾಡಿದ ಕಾರ್ಯವಾಗಿರುತ್ತೆ. ಏಕೆಂದರೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಪ್ರತಿ ರಾಜ್ಯವೂ ಕೂಡ ಪ್ರತ್ಯೇಕ ರಿಜಿಸ್ಟರ್ಡ್ ಸಂಸ್ಥೆಯನ್ನು ಹೊಂದಿರಬೇಕು ಎಂಬ ನಿಯಮವಿರುತ್ತೆ. ಅವರು ತಮ್ಮ ತಪ್ಪನ್ನು ಅರಿತುಕೊಂಡಾಗ ಈ ಸಂಸ್ಥೆಯ ಮೂಲಕ ಯಾವುದೇ ರೀತಿಯ ಕಾರ್ಯವನ್ನು ನಿರ್ವಹಿಸ್ತಾ ಇರಲಿಲ್ಲ. ಕಾನೂನುಬದ್ಧವಾಗಿ ಈ ಸಂಸ್ಥೆಯನ್ನು ವಿಸರ್ಜನೆ ಮಾಡಬೇಕಾಗಿತ್ತು, ಆದರೆ ದುರಾದೃಷ್ಟವಶಾತ್ ಅವರು ಅದನ್ನು ಮಾಡಿರಲಿಲ್ಲ. 2001ರವರೆಗೆ ಈ ಸಂಸ್ಥೆಯು ಆದಾಯ ತೆರಿಗೆಗೆ ಸಲ್ಲಿಸಿದ ಯಾವುದೇ ಖಾತೆಗಳಿಲ್ಲದೆ ಈ ಸಂಸ್ಥೆಯ ಅಸ್ತಿತ್ವ ಕೇವಲ ಕಾಗದದ ಮೇಲಷ್ಟೇ ಇತ್ತು. ಇದ್ದಕ್ಕಿದ್ದಂತೆ 2001ರಲ್ಲಿ ಮಧು ಪಂಡಿತ್ ದಾಸ್ರವರು ಈ ಶಂಕರ್ ಬ್ರತ್ ಇಸ್ಕಾನ್ನ ಗವರ್ನಿಂಗ್ ಬಾಡಿ ಮೆಂಬರ್ಸ್ಗಳನ್ನಾಗಿ ತಮ್ಮ ಕುಟುಂಬದ ಸದಸ್ಯರು ಹಾಗೂ ತಮ್ಮ ಸ್ನೇಹಿತರ ಹೆಸರನ್ನು ಸೇರಿಸ್ತಾರೆ. 1978ರಲ್ಲಿ ಅವರು ಬೆಂಗಳೂರು ಬ್ರಾಂಚ್ನ ಅಕೌಂಟ್ಸ್ಗಳಿಗೆ ಹಲವಾರು ಬದಲಾವಣೆಗಳನ್ನು ಕೂಡ ಮಾಡ್ತಾರೆ. ಅವುಗಳನ್ನು ಪ್ರಮಾಣೀಕರಿಸಲು ಇನ್ನೊಬ್ಬ ಆಡಿಟರ್ನ ಸಹಾಯವನ್ನು ಕೂಡ ಪಡಿತಾರೆ. ಹಾಗೆ ಅವುಗಳನ್ನು 1978ರ ಶಂಕರ್ ಬ್ರತ್ ಇಸ್ಕಾನ್ನ ಖಾತೆಗಳು ಎಂದು ಪ್ರತಿಪಾದಿಸ್ತಾರೆ. ಈ ಪ್ರಕರಣವನ್ನು ಹೈಕೋರ್ಟ್ನಲ್ಲಿ ಹೋರಾಡಲಾಗುತ್ತೆ. ಮೇ 23, 2011ರಂದು ಮಧು ಪಂಡಿತ್ ದಾಸ್ ಅವರ ಕುಟುಂಬ ಸದಸ್ಯರು ಮತ್ತು ಸಹಚರರು ಮಾಡಿದ ವಂಚನೆ ಮತ್ತು ಕಟ್ಟುಕತೆ ಎಂದು ಕೋರ್ಟ್ ತೀರ್ಪನ್ನು ನೀಡಿತ್ತು. ಶಂಕರ್ ಬ್ರತ್ ದಾಸ್ ಮತ್ತು ಇತರರು ರಿಜಿಸ್ಟರ್ ಮಾಡಿದ ಇಸ್ಕಾನ್ ಒಂದು ನಿಷ್ಪ್ರಯೋಜಕ ಸಂಸ್ಥೆಯಾಗಿದ್ದು ಅವರು ಅದನ್ನು ಬೆಂಗಳೂರು ದೇವಾಲಯವನ್ನು ಸ್ವಾಧೀನಪಡಿಸಿಕೊಳ್ಳಲು ಬಳಸಿದ್ದರು ಎಂದು ಕೋರ್ಟ್ ಅವರ ಮೊಕದ್ದಮೆಯನ್ನು ವಜಾಗೊಳಿಸಿತ್ತು. ಹಾಗೆ ತಡೆಯಾಜ್ಞೆಯ ಆದೇಶವನ್ನು ಕೂಡ ನೀಡಿತ್ತು. ಈ ಮೇಲ್ಮನವಿ ಇದೀಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ಇದೀಗ ಅಂತಿಮ ವಿಚಾರಣೆಗೆ ಬಂದಿದೆ. ಹೈಕೋರ್ಟ್ನಲ್ಲಿರುವಂತೆ ಸುಪ್ರೀಂ ಕೋರ್ಟ್ನಲ್ಲಿಯೂ ಸಹ ನಾವು ಯಶಸ್ವಿಯಾಗುತ್ತೇವೆ ಎಂದು ನಾವು ಖಚಿತಪಡಿಸಿಕೊಳ್ಳಬೇಕು. ಇದಕ್ಕಾಗಿ ನಮಗೆ ಎಲ್ಲ ವೈಷ್ಣವರ ಕೃಪೆ, ಶ್ರೀಲ ಪ್ರಭುಪಾದರ ಕೃಪೆ ಹಾಗೂ ಶ್ರೀಲ ಪ್ರಭುಪಾದರ ಇಸ್ಕಾನ್ಗೆ ವಿಜಯದ ಹಾದಿಯಲ್ಲಿರುವ ಎಲ್ಲ ಅಡೆತಡೆಗಳನ್ನು ನಿವಾರಿಸುವ ಶ್ರೀ ಭಗವಾನ್ ನರಸಿಂಹದೇವರ ಕೃಪೆ ಅತ್ಯಗತ್ಯವಾಗಿದೆ. ಈ ಹಿಂದೆ ನಾಯರ್ ಎಂಬ ವ್ಯಕ್ತಿಯು ಜುಹುವಿನಲ್ಲಿ ಶ್ರೀಲ ಪ್ರಭುಪಾದರ ಶಿಷ್ಯನಿಗೆ ಮೋಸ ಮಾಡಲು ಪ್ರಯತ್ನಿಸಿದಾಗ ಶ್ರೀಲ ಪ್ರಭುಪಾದರು ಸಿಂಹದಂತೆ ಹೋರಾಡಿ ಆಸ್ತಿಯನ್ನು ಮರಳಿ ಪಡೆದಿದ್ದರು. ಇದು ನಮ್ಮ ಸಂಸ್ಥಾಪಕರು ನಮಗೆ ನೀಡಿರುವ ಉತ್ತಮ ಉದಾಹರಣೆಯಾಗಿದೆ.
ಭಾರತದಲ್ಲಿ ಶ್ರೀಲ ಪ್ರಭುಪಾದರ ಇಸ್ಕಾನ್ ಸಂಸ್ಥೆಯು ಒಗ್ಗಟ್ಟಿನಿಂದ ಇರುವುದನ್ನು ನಾವೆಲ್ಲರೂ ಖಚಿತಪಡಿಸಿಕೊಳ್ಳಬೇಕು. ಇದಕ್ಕಾಗಿ ನಾವೆಲ್ಲರೂ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕಾಗಿದೆ. ಯಾವುದೇ ಪದಾಧಿಕಾರಿಗಳು, ಬ್ರಾಂಚ್ನ ಅಧ್ಯಕ್ಷರು, ದೇವಾಲಯದ ಅಧ್ಯಕ್ಷರು ಅಥವಾ ಯಾರಿಗೂ ಯಾವುದೇ ಸೋಗಿನಲ್ಲಿ ಅಥವಾ ನೆಪದಲ್ಲಿ ಯಾವುದೇ ಆಸ್ತಿಯನ್ನು ಕಸಿದುಕೊಳ್ಳಲು ನಾವು ಅವಕಾಶವನ್ನು ನೀಡಬಾರದು. ಅನೇಕ ಭಕ್ತರು ಮತ್ತು ಹಿರಿಯರೊಂದಿಗೆ ಚರ್ಚಿಸಿದ ನಂತರ ಈ ಎಲ್ಲ ಅಡೆತಡೆಗಳನ್ನು ನಿವಾರಿಸಲು ನಾವು 3,20,00,000 ಬಾರಿ ನರಸಿಂಹ ಮಂತ್ರವನ್ನು ಜಪಿಸುವಂತೆ ಸಲಹೆಯನ್ನು ನೀಡಲಾಗಿದೆ. ಮುಂದಿನ 3 ತಿಂಗಳ ಕಾಲ ಈ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸುವಂತೆ ನಾವು ಪ್ರತಿಯೊಬ್ಬ ಭಕ್ತರಲ್ಲೂ ವಿನಂತಿಸುತ್ತೇವೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ ನಮಾಮ್ಯಹಂ. ನಮಗೆ ಕನಿಷ್ಠ 4,000 ಭಕ್ತರ ಅವಶ್ಯಕತೆ ಇದೆ. ಯಾರು ಕೃಷ್ಣ ಪ್ರಜ್ಞೆಯನ್ನು ಪಾಲಿಸುತ್ತಾ 4 ನಿಯಮಿತ ತತ್ವಗಳನ್ನು ಅನುಸರಿಸುತ್ತಾ ಶ್ರೀಲ ಪ್ರಭುಪಾದರಿಗೆ ಬದ್ಧರಾಗಿರುತ್ತಾರೋ ಅವರು ಶ್ರೀಲ ಪ್ರಭುಪಾದರ ಆಶಯದಂತೆ ಇಸ್ಕಾನ್ ಒಂದು ಸಂಸ್ಥೆಯಾಗಿ ಉಳಿಯಬೇಕು ಹಾಗೂ ವಂಚನೆ ಮೂಲಕ ಕಸಿದುಕೊಂಡ ಎಲ್ಲ ಆಸ್ತಿಗಳು, ನಿಧಿಗಳು ಮತ್ತು ಭಕ್ತರು ಶ್ರೀಲ ಪ್ರಭುಪಾದರ ಇಸ್ಕಾನ್ಗೆ ಹಿಂದಿರುಗಬೇಕು ಎಂಬ ಸಂಕಲ್ಪದೊಂದಿಗೆ ಈ ಮಂತ್ರವನ್ನು ಪಠಿಸಬೇಕೆಂದು ನಾವು ವಿನಂತಿಸುತ್ತೇವೆ. ಶ್ರೀಲ ಪ್ರಭುಪಾದರ 1971 ಮುಂಬೈನಲ್ಲಿ ರಿಜಿಸ್ಟರ್ ಮಾಡಲಾದ ಇಸ್ಕಾನ್ ಸುಪ್ರೀಂ ಕೋರ್ಟ್ ಮತ್ತು ಇತರ ಯಾವುದೇ ನ್ಯಾಯಾಲಯ ಅಥವಾ ಸರ್ಕಾರಿ ಪ್ರಾಧಿಕಾರದ ಮುಂದೆ ಪ್ರತಿ ಪ್ರಕ್ರಿಯೆಯಲ್ಲಿ ಯಶಸ್ವಿಯಾಗಬೇಕು. ಹರೇ ಕೃಷ್ಣ.